ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಆಡಿ ತಮ್ಮನಲ್ಲಿ ಗೊತ್ತಾಗಿರುತ್ತೆ, ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗನ ಹುಟ್ಟಿದ ಹಬ್ಬದ ದಿನ. ಸೊ ಅವ್ನ ಬರ್ಡೇ ದಿನ ಏನೇನು ಮಾಡ್ದೋ ಆ್ಯಂಡ್ ಅವ್ನು ಹೇಗೆ ಎಂಜಾಯ್ ಮಾಡ್ದೆ ಅವ್ನ ಬರ್ಡೇನ ಆ್ಯಂಡ್ ಡೆಕೋರೇಷನ್ ಹೇಗೆ ಮಾಡಿದೆ ಪ್ರತಿಯೊಂದು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಕೊನೆವರೆಗೂ ನೋಡಿ. ಸೊ ಈವ್ನಿಂಗ್ 6:30ಗೆ ನಾನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ಥರ ಅಭಿಷೇಕ ಇಟ್ಕೊಂಡಿದ್ದೆ ನನ್ನ ಮಗನ ಹೆಸರಲ್ಲಿ. ಸೊ ಈವ್ನಿಂಗ್ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಒಂದು 6:30ಗೆ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಅಲ್ಲಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಈ ಥರ ಆಟ ಆಡ್ಕೊಂಡಿದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರೋಷ್ಟರಲ್ಲಿ ಒಂದು 7:30 ಆಯಿತು. ಅಷ್ಟರಲ್ಲಿ ನನ್ನ ಫ್ರೆಂಡ್ಸು ಮತ್ತು ನನ್ನ ಮಗನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅಕ್ಕಪಕ್ಕ ಮನೆಯವರೆಲ್ಲ ಕರೆದಿದ್ದೆ. ಸೊ ನನ್ನ ಮಗ ಜಾಸ್ತಿ ಬೇಬಿ ಶಾಕ್ ವೀಡಿಯೋಸ್ ನೋಡ್ತಾನಲ್ಲ, ಕಾರ್ಟೂನ್ಸು. ಸೊ ಆದ್ದರಿಂದ ನನಗೆ ಬೇಬಿ ಶಾಕೇ ಬೇಕು, ಬೇಬಿ ಶಾಕ್ ಬಲೂನ್ಸ್ ಬೇಕು, ಬೇಬಿ ಶಾಕ್ ಕೇಕ್ ಬೇಕು ಅಂತ ಹೇಳಿದ್ದ. ಸೊ ಡ್ಯಾಡಿ ಬೇಬಿ ಶಾಕ್ ಥೀಮಲ್ಲೇ ಕೇಕ್ ಆರ್ಡ್ರ್ ಮಾಡಿದರು ಆ್ಯಂಡ್ ನಾನು ಬೇಬಿ ಶಾಕ್ ಥರದೇ ಡೆಕೋರೇಷನ್ ಎಲ್ಲ ಆರ್ಡ್ರ್ ಮಾಡಿದ್ದೆ, ಬಲೂನ್ಸ್ ಎಲ್ಲ. ಸೊ ಇದೆಲ್ಲ ನಾನು ಬಲೂನ್ಸ್ನೆಲ್ಲ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ನ ಪ್ರತಿಯೊಂದು ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ನಿಮ್ಗೆ ಅದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಆರ್ಡ್ರ್ ಮಾಡ್ಬೋದು. ನನ್ನ ಮಗ ಮಧ್ಯಾಹ್ನ 1 ಅವರಿಂದ 2 ಅವರ್ ಮಲಗಿದ್ದ. ಸೊ ಆ 2 ಅವರ್ ಗ್ಯಾಪಲ್ಲಿ ನಾನು ಇಷ್ಟು ಡೆಕೋರೇಷನ್ ಮಾಡಿದೆ ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರು ಸೇರ್ಕೊಂಡು ಮಾಡಿದ್ದು. ಅವ್ರು ನಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಆದ್ದರಿಂದ ಬೇಗ ಆಯಿತು ಅಂದ್ಕೊಳ್ಳಿ. ಆ್ಯಂಡ್ ಈ ಡೆಕೋರೇಷನ್ ತುಂಬ ಸಿಂಪಲಾಗೆ ಮುಗಿಸ್ದೆ. ಈ ವಿಡಿಯೋ ಆ್ಯಕ್ಚುಲಿ ಮಾಡಬೇಕು ಅಂದ್ಕೊಂಡೆ, ಬಟ್ ನಂಗೆ ಟೈಮ್ ಇರಲಿಲ್ಲ ಮಾಡೋಕ್ಕೆ. ಬಿಕಾಸ್ ನನ್ನ ಮಗ ಮಲಗಿದ್ನಲ್ಲ, ಆ ಗ್ಯಾಪಲ್ಲಿ ಮಾಡಿಬಿಡ್ಬೇಕು ಅಂತೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದು. ಅವನೇನಾರು ಎದ್ರೆ ಆಮೇಲೆ ಅಳ್ತಾನೆ, ಇಲ್ಲ ಅಂದರೆ ಅವನ್ನ ಮಾಡೋಕ್ಕೆ ಬಿಡೋಲ್ಲ ಡೆಕೋರೇಷನ್ನ ಅಂತ. ಬಂದವ್ರಿಗೆ ಊಟಕ್ಕೆ ನಾನು ವೆಜಿಟೇಬಲ್ ಪಲಾವು ಮತ್ತು ರೈತ, ಹಂಗೆ ತರಕಾರಿ ಸಾಂಬಾರು, ರೈಸು, ಪಾಯಸ ಇಷ್ಟು ಐಟಮ್ ಮಾಡಿದೆ. ಆ್ಯಂಡ್ ನನ್ನ ಫ್ರೆಂಡ್ಸು ಮತ್ತು ನನ್ನ ಮಗನ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು, ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ದರು. ಸೊ ನಾನು, ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು ಬೇಗ ಅಡುಗೆ ಮುಗಿಸಿದ್ದು ಈವ್ನಿಂಗ್ ಅಷ್ಟರಲ್ಲಿ. ಬಿಕಾಸ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಮ್ಗೆ ಟೈಮ್ ಸಿಗೋಲ್ಲ ಮತ್ತೆ ಅಡುಗೆ ಮಾಡೋಕ್ಕೆ ಅಂತ ಎಲ್ಲ ನಾವು 5 ಗಂಟೆ ಒಳಗಡೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಸೊ ಎಲ್ಲರೂ ಹೊಟ್ಟೆ ತುಂಬ ಆರಾಮಾಗಿ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ರು. ಆ್ಯಂಡ್ ಟೋಟಲಾಗಿ 20ರಿಂದ 25 ಜನ ಬಂದಿದ್ದರು, ನಮ್ಮನ್ನು ಸೇರಿ. ಮಕ್ಕಳಿಗೆ ಈ ಥರ ಬಲೂನ್ಸ್ ಆ್ಯಂಡ್ ಈ ಥರ ಅವ್ರಿಗೆ ಇಷ್ಟಪಡೋ ಕಾರ್ಟೂನ್ದು ಕೇಕ್ಸ್ ಈ ಥರ ಎಲ್ಲ ಅವ್ರಿಗೆ ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಚಿಕ್ಕ ವಿಚಾರ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಆದ್ದರಿಂದ ನಾನು, ನನ್ನ ಹಸ್ಬೆಂಡ್ ಅವ್ನಿಗೆ ಯಾವ ಥರ ಇಷ್ಟ ಕೇಳಿಬಿಟ್ಟೆ ಆ ಥರ ಬೇಬಿ ಶಾಕ್ ಥೀಮಲ್ಲಿ ರೆಡಿ ಮಾಡಿದ್ದು. ಆ್ಯಂಡ್ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ನ ಖುಷಿ ಆ್ಯಂಡ್ ಅವ್ನ ಎಕ್ಸೈಟ್ಮೆಂಟ್ ನೋಡಿ ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಾಸ್ಟಲ್ಲಿ ಎಲ್ಲರೂ ಹೋದ್ಮೇಲೆ ಈ ಥರ ಬಲೂನ್ಸ್ ಎಲ್ಲ ನನ್ನ ಹಸ್ಬೆಂಡು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಈ ಥರ ಎಲ್ಲ ತೆಗಿತಾಯಿದ್ರು ಒಂದೊಂದಾಗೆ. ಸೊ ಅವಾಗ ನೋಡಿ ನನ್ನ ಮಗನ ಈ ಥರ ಕೂರಿಸ್ಬಿಟ್ಟು ನಮ್ಮ ಅತ್ತೆ ದೃಷ್ಟಿ ತೆಗೆದ್ರು ಲಾಸ್ಟಲ್ಲಿ. ಸೊ ಇದೆಲ್ಲ ನಾವು ಅಂದ್ಕೊಂಡ್ಕಿಂತ ಚೆನ್ನಾಗೇ ಆಯಿತು ಅವ್ನ ಬರ್ಡೇ. ಆ್ಯಂಡ್ ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.